ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಮುಂದೆ ಹೋಗೋಣ. ಮಾನ್ಯ ಯತೀಂದ್ರ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿಯವರ ಮಗನಾಗಿರ್ತಕ್ಕಂಥ ಯತೀಂದ್ರ ಸಾಹೇಬರು MLA ಅವರು ಏನಂತ ಹೇಳ್ಬಿಟ್ಟಿದ್ದಾರೆ ಇವಾಗ? ಅಯ್ಯೋ ನಮ್ಮಪ್ಪ ಕೊನೆ ಹಂತದಲ್ಲಿದ್ದಾರೆ, CM ರೈಸ್ ಅಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ ದಡ್ಡ, ಏನಂತ ಹೇಳದಪ್ಪ ನಿಮ್ಗೆ? ಅಲ್ಲ ಕಣಯ್ಯ, ಮಾನ್ಯ CM ಅವ್ರು ಎಲ್ಲಿ ನೋಡಿದ್ರೆ ನಾನೇ 5 ವರ್ಷ CM ಅಂತ ಹೇಳ್ತಾರ. ಆ ಬಂಡೆ ಸಾಹೇಬ್ರು ನೋಡ್ರೆ ಆ DK ಶಿವಕುಮಾರ್ ಸಿದ್ದರಾಮಯ್ಯರೇ CM ಅಂತಾರ. ನಮ್ಗಂತೂ ಬೇಜಾರಾಗಿದೆ. ಹೇಳು, ಪರವಾಗಿಲ್ಲ, ಅದು ಕರೆಕ್ಟ್ ಇದ್ದದ ಮಾತು. ಅಪ್ಪನ ಜೊತೆ ಚರ್ಚೆ ಮಾಡಿದೀರಾ, ಇಲ್ಲ ಸರ್ಕಾರದ ಜೊತೆ ಚರ್ಚೆ ಮಾಡಿದಿರಲ್ಲ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರೆ ಹೇಳ್ಬೋದಾಯ್ತು. ಅಪ್ಪಿ ತಪ್ಪಿ ಮಾತಾಡ್ಬಿಟ್ಟು ಇವಾಗ ಹಾಕೊಂಡು ಮೀಡಿಯಾದವ್ರು ಹಾಕೊಂಡ್ ಹರಿತಾವ್ರ. ಏನಪ್ಪಾ ನಿಮ್ ಕತೆ? MLA ಅಂತ ಅನ್ಬೇಕು, ಇಲ್ಲ ನಿಮ್ನ ಮಗು ಅನ್ಬೇಕು, ಒಂದೂ ಗೊತ್ತಿಲ್ವಲ್ಲ ಮಾನ್ಯ ಯತೀಂದ್ರ ಸಾಹೇಬ್ರೆ. ಇರ್ಲಿ, ಆಗೋಯ್ತು. ಇವಾಗ ವಿಷಯಕ್ಕೆ ಬರೋದೇನಾದ್ರು ಇದ್ರ ನಾವ್ಯಾಕೆ ಸಿದ್ದರಾಮಯ್ಯನ್ಗೆ ಬಕೀಟ್ ಇಡೋಣ? ನ್ಯಾಯ ರೀತಿ ಮಾತಾಡೋಣ. ಏನ್ ನ್ಯಾಯ ರೀತಿ? ಹೌದು, ಹೈಕಮಾಂಡ್ ಏನಂತ ಹೇಳ್ತಾವತ್ತು? CM ಸ್ಥಾನ ರೈಸ್ ಅಲ್ಲಿ 2 ಚೇರ್ ಮಾಡ್ಬಿಟ್ಟು ಪ್ರಶ್ನೆ ಗುರ್ತು ಮಡಗಿತ್ತು. ಸಿದ್ದರಾಮಯ್ಯನ DKನ. ಹೌದು, ಇವತ್ತು ಹೈಕಮಾಂಡ್ ಏನಾರು ನಿಜವಾಗ್ಲೂ ತೆಗಿದ್ದು ಈ ರೇಟ್ ಹೈಕಮಾಂಡ್ ಏನಾರು ಸೋನಿಯಾ ಗಾಂಧಿ ಅವ್ರೆ ಮತ್ತೆ ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಒಳ್ಳೆ ಬಾಯಲ್ಲಿ ಮಾತಾಡ್ತೀನಿ ಅಂತಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ಬಿಟ್ಟು ಅವತ್ತು? CM ಅವ್ರಿಗೆ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ 2.5 ವರ್ಷ, ಮತ್ತೆ DK ಶಿವಕುಮಾರ್ ಅವ್ರಿಗೆ 2.5 ವರ್ಷ ಅಂತ ಹೇಳಿ ಅದನ್ನ ಇವತ್ತು ನೆರವೇರಿಸಬೇಕು. ಆದ್ರೆ ಯಾಕೋ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತಿದೆ ಅಂದ್ರೆ ಎಷ್ಟೋ ಸೂಟ್ಗೆ ಸೋನಿಯಾ ಗಾಂಧಿ ಹೋಗ್ಬಿಟ್ಟಿದೆ. ಯಾರ ಕಡೆಯಿಂದ ಹೋಯ್ತೋ ನಮಗ್ ಗೊತ್ತಿಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು 5 ವರ್ಷ ಇದ್ರೆ ನಮ್ಗೇನು ತೊಂದ್ರೆ ಇಲ್ಲ ಪಾಪ, ಇರ್ಲಿ, ನಾವೇನ್ ದುಡ್ಡು ಕೊಡ್ಬೇಕಾ? ಏನಿಲ್ಲ, ಅದು ಜನಗಳ ಒಂದು ಆಶೀರ್ವಾದದಲ್ಲಿ ಹೋಗುತ್ತೆ, ಜನಗಳ ವಾತಾವರಣ ಹೋಗುತ್ತೆ. ರಾಜಕೀಯದಲ್ಲಿ ಯಾವ ರೀತಿ ನಡೀತಾ ಇದೆ, ಕರ್ನಾಟಕ ಜನಕ್ಕೆ ಯಾವ ರೀತಿ ಸಂತೋಷವಾಗಿದ್ದಾರೆ ಅನ್ನೋದ್ರ ಮೇಲೆ ರಾಜಕೀಯ ಮುಂದುವರಿಸ್ಕೊ ಹೋಗ್ಬೋದು. ಇನ್ನು ಸಿದ್ದರಾಮಯ್ಯನ ಬಗ್ಗೆ ನಾವೇನಾರ ಮಾತಾಡ್ಬೇಕು ಅನ್ನೋದಾದ 5 ವರ್ಷ ಇರ್ತಾರೋ 6 ವರ್ಷ ಇದ್ರೆ ನಾಳೆ ಕವಿತಾರೋ ಅದು ನಾವ್ ತೀರ್ಮಾನ ಮಾಡಿಲ್ಲ, ಅವ್ರ ಮಗನೇ ತೀರ್ಮಾನ ಮಾಡಿರೋದು. ಅವ್ರ ಮಗನ ಬಾಯಲ್ಲಿ ಬಂದ್ಬಿಟ್ಟಿದೆ. ಓಕೆ, ಮಾನ್ಯ CM ಅವರು ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಯಾವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಏನು, ಎಲ್ಲಾ ಜನನು ನಾನು ಸಮಾನವಾಗಿ ನೋಡುತ್ತೇನೆ, ಎಲ್ಲಾ ಜನಗಳನ್ನು ಸಮನಾಗಿ ಮಾತನಾಡಿಸುತ್ತಾನೆ, ಸಮಾನವಾಗಿ ನೋಡ್ತೇನೆ, ನಾನು ಎಲ್ಲಾ ಜಾತಿನೂ ಒಂದೇ ತರ ಪ್ರೀತಿ ಮಾಡ್ತೀನಿ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಎಲ್ಲೂ ವೇದಿಕೆ ಮೇಲೆ ಯಾರನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಅದೇ ತರ ಏನಾದ್ರು ಸಿದ್ದರಾಮಯ್ಯ ಅವರು ಇವತ್ತು ನನ್ಗ CM ಬ್ಯಾಡ ಕಣಯ್ಯ, ನನಗ್ ಬೇಕಾಗಿಲ್ಲ, ನನ್ನ ಸ್ವಂತ ಅಭಿಪ್ರಾಯ, ಯಾವ ಯತೀಂದ್ರನು ನನ್ಗೆ ಹೇಳದ್ ಬೇಕಾಗಿಲ್ಲ, ಯಾವ DK ಶಿವಕುಮಾರ್ ಹೇಳ್ಬೇಕಾಗಿಲ್ಲ, ಯಾವ ಹೈಕಮಾಂಡ್ ಹೇಳಬೇಕಾಗಿಲ್ಲ, ಸತ್ಯವೇ ನ್ಯಾಯ, ಕುರುಬ್ರಲ್ಲಿ ಸತ್ಯನೇ ಇದೆ ಏನಂತ ಏನಾರು ಅವ್ರ ಮನ್ಸಲ್ಲಿ ಏನಾರು ಇದ್ರ, ಏನಾರು ನಾನ್ ಬಿಟ್ಕೊಡ್ತೀನಿ ಇನ್ನೊಬ್ರಿಗನಾರ ಇದ್ರ, ನಾನು 5 ವರ್ಷ ಇರ್ಬೇಕಿತ್ತು, ನಾನಿರವಿ, ನಾನಿವಾಗ ಆರೋಗ್ಯ ಸರಿ ಇಲ್ಲ, ನಾನು CM ಆಗಕ ಇರ್ಬೇಕು ಅಂತಿದ್ದನು. ಇವಾಗ ನನ್ಗೆ ಆರೋಗ್ಯ ಸಮಸ್ಯೆಯಿಂದ ನಾನು ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ನನ್ನ ಸ್ವಂತ ಅಭಿಪ್ರಾಯ, ನನ್ನ ಸ್ವಂತ ನಿರ್ಧಾರ, ನಾನು ಪ್ರೀತಿಯಿಂದ ಏನಾರು ಹೇಳಕ್ ಬಯಸಿದ್ರ DK ಶಿವಕುಮಾರ್ ತಗತಾ ಇದ್ದೆ. ಯಾಕಂದ್ರೆ ಹೈಕಮಾಂಡ್ ಹೇಳ್ಬಿಟ್ಟಿದ್ದು, ನಾವಿಲ್ಲಿ ಮಾತನ್ನ ತಪ್ಪಿ ಹೇಳ್ಬಾರ್ದು. ಸಿದ್ದರಾಮಯ್ಯ ಅವರೇ, ನಾನ್ ಸಿದ್ದರಾಮಯ್ಯ ಆಗಿದ್ರೆ ಇದೇ ಮಾಡ್ತಾ ಇದ್ದೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡಿತ್ತು? ನಾನು 2 ವರ್ಷ ಅದೇ ಕಣಪ್ಪ, ಅವ್ರೇನ್ ಹೇಳೋದು, ನಾನು ಹೇಳ್ತಾ ಇದ್ದೀನಿ. 1 ವರ್ಷ ಮಾನ್ಯ DK ಶಿವಕುಮಾರ್ ಅವ್ರಿಗೆ, 2ನೇದು ಜಾರಕಿಹೊಳಿ ಅವ್ರಿಗೆ, 3ನೇದು ಮಲ್ಲಿಕಾರ್ಜುನ ಖರ್ಗೆ. ಯಾಕಂತಂದ್ರೆ ಮಲ್ಲಿಕಾರ್ಜುನ ಅಂದ ಒಬ್ಬ ಹಿರಿಯ ನಾಗರಿಕ ಹಾಗೂ ಅಧ್ಯಕ್ಷ, ಪಕ್ಷದ ಅಧ್ಯಕ್ಷ, ರಾಜ್ಯಾಧ್ಯಕ್ಷರು ಅವರು, ಕರ್ನಾಟಕದ ಅಧ್ಯಕ್ಷರು, ಹಾಗೂ ಅವರು ಒಬ್ರು ಅಧ್ಯಕ್ಷರು ಅಂತ ಹೇಳೋದಕ್ಕೂ ಮುಂಚೆ ಹಿರಿಯ ಜೀವಿ, ಹಿರಿಯರು ಅವರು. ಕಾಂಗ್ರೆಸ್ ಅನ್ನು ಕಟ್ಟಿ ಆಳಿ ಆ ಒಂದು ಗುಂಪು ಮಾಡಿ ಕಾಂಗ್ರೆಸ್ ಅನ್ನ ಒಂದು ಭದ್ರ ಕೋಟೆಯಲ್ಲಿ ತನ್ನ ಮುಷ್ಟಿಯಲ್ಲೇ ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಪಕ್ಷಕ್ಕೂ ಧುಮುಕದೆ ಜಂಪ್ ಆಗದೇನೆ ಆ ಕಾಂಗ್ರೆಸ್ ಒಳಗೆ ಇದ್ದಂತಹ ಮಹಾನ್ ವ್ಯಕ್ತಿ ಏನಾದ್ರು ಇದ್ರ ಅದು ಮಲ್ಲಿಕಾರ್ಜುನ ಖರ್ಗೆ. ವಯಸ್ಸಲ್ಲಿ ಹಿರಿಯರು, ಅವ್ರಿಗೊಂದು 10 ತಿಂಗಳು ಇಲ್ಲ 1 ವರ್ಷನ ಅವ್ರಿಗೆ, ನನಗ್ ಗೊತ್ತಿಲ್ಲ ರೀ, ನಾನು ಅಷ್ಟೇನ್ ದೊಡ್ಡೋಳಲ್ಲ, ಭಾಗ ಮಾಡಷ್ಟು ದೊಡ್ಡೋಳಲ್ಲ. ನಾನು 3 ಜಾತಿನ ಕೊಂಡ್ಕತಾ ಇದ್ದೆ, ಗೌಡ್ರು, ನಾಯಕರು, SC. ಇವ್ರು 3 ಜನನು ಅಲ್ಲಿ ಒಂದ್ ಇಷ್ಟಿಷ್ಟು ತಿಂಗಳು ಅಂತೇಳಿ ಅವಧಿ ಮಾಡ್ಬಿಟ್ಟು ನಾನು CM ರೇಸಿಂದ ಇಳಿತಾ ಇದ್ದೆ. ಇದೇನಾರು ಸಿದ್ದರಾಮಯ್ಯ ಅವ್ರ ತಲೆನೇನಾರು ಒಳದ್ರ ಇದನ್ನ ಮಾಡಿ ಜನಗಳು ನಿಮ್ನ ಏನು ಬೇರೆ ಜಾತಿಗ ಹೋಲಿಸ್ತಿರಲ್ಲ, ಅದನ್ನ ನಾವೇನ್ ಹೇಳೋದು ಬಿಡಿ, ಕರ್ನಾಟಕ ಗೊತ್ತಿದೆ. ನಿಮ್ನ ಪರಜಾತಿಗ ನಿಮ್ನ ಹೋಲಿಕೆ ಮಾಡ್ತಿರಲ್ಲ, ಅದು ಸಂಪೂರ್ಣವಾಗಿ ನಿಂತೋಗಿ ನಮ್ಮ ಕನ್ನಡ ಜನಾಂಗರು ಕರ್ನಾಟಕದಲ್ಲಿ ನಿಮ್ಗೊಂದು ಹೆಸರು ಬಿರುದು ಕೊಡ್ತಾರೆ. CM ಇಸ್ ಮಾಸ್ ಲೀಡರ್ ಅಂತ ಇನ್ನೊಂದು ಹೆಸರು ಬರ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ ಮುಸ್ಲಿಮ್ಸರು ಯಾಕೆ ತಗೊಂಡಿಲ್ಲ ಅಂತ ನೀವ್ ಕೇಳ್ಬೋದು. ಮುಸ್ಲಿಮ್ಸರು ಈಗಾಗ್ಲೇ
ಸ್ಪೀಕರ್ ಆಗಿ ಕೂತಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಸಚಿವರಾಗಿದ್ದಾರೆ, ಉನ್ನತ ಉದ್ಯೋಗದಲ್ಲಿದ್ದಾರೆ. ಮುಸ್ಲಿಮ್ಸ್ ಜನಾಂಗದವ್ರನ್ನ ನಮ್ಮ ಸಿದ್ದರಾಮಯ್ಯ ಅವರು ಬಹಳ ಪ್ರೀತಿ ಮಾಡಿ ಅವ್ರಿಗೆ ಏನೇನ್ ಲಾಭ ಮಾಡ್ಕೊಡ್ಬೇಕು, ಅವ್ರಿಗೆ ಯಾವ್ಯಾವ ರೀತಿ ಅಚ್ಚುಕಟ್ಟಾಗಿ ಅವ್ರಿಗೆ ಒಳ್ಳೆ ರೀತಿಲಿ ಲೋನ್ಗಳು ಬರ್ಬೇಕಾ, ಅಥವಾ ಇನ್ನೇನಾದ್ರು ಸಂಪಾದನೆ ಮಾಡ್ಬೇಕಾ, ಅಥವಾ ಅನುದಾನ ಬಿಡುಗಡೆ ಮಾಡ್ಬೇಕಾ, ನನ್ನ ಇಡೀ ಕರ್ನಾಟಕದಲ್ಲಿ ಮುಸಲ್ಮಾನ್ ಜನಾಂಗದವ್ರಿಗೆ ಬಹಳ ಪ್ರೀತಿಯಿಂದ ತ್ಯಾಗ ಮಾಡಿದ್ದಾರೆ. ಅದೇನು ಮುಸ್ಲಿಮ್ಸ್ ಅವ್ರೇನು ಪಾಪ ಜಗಳಕ್ ಬರಲ್ಲ, ಯಾರ್ಯಾರ ಕೊಡಿ ಸ್ವಾಮಿ ನೀವಿದ್ದಾರಲ್ಲ ಅನ್ನೋದೊಂದೇ ಅವ್ರಿಗೆ ಒಂದ್ ಪಾಪ ಅವ್ರಿಗೆ ಖುಷಿ. ಮುಸ್ಲಿಮ್ಸ್ ಬಂದವ್ರಿಗೆ ನಮ್ ಸಿದ್ದರಾಮಯ್ಯ ಇರ್ಕಂದ್ರ ಪಾಪ ಖುಷಿ, ಅವ್ರು ಇವ್ರನ್ನ ಪ್ರೀತಿ ಮಾಡ್ತಾರೆ, ಇವ್ರು ಅವ್ರನ್ನ ಪ್ರೀತಿ ಮಾಡ್ತಾರೆ, ಹಂಗೆ ಇರ್ಬೇಕು. ಹಾಗಾಗಿ ಮುಸ್ಲಿಂ ಜನಾಂಗದವ್ರನ್ನ ಈಗಾಗಲೇ ಸಿಎಂ ಗಿಂತ ಮೇಲೆ ನಮ್ಮ ಇದು ಜಮೀರ್ ಸಾಹೇಬ್ರು ಒಳ್ಳೆ ಹಣ ಮಾಡ್ಬಿಟ್ಟಾರ ಗುರು. ಸಿಎಂ ಏನಕ್ ಬೇಕು ಅವ್ರಗ? ಅವರು ಪ್ರಧಾನಿ ಆಗ ಲೆವೆಲ್ ದುಡ್ಡು ಮಾಡಿದ್ದಾರೆ. ಅವರು ಜನಾಂಗ ಎಷ್ಟು ಲಕ್ಷ ಜನ ಇದ್ದಾರೆ, ಅಷ್ಟು ಜನಕ್ಕೆ ಅವರು ದಾನ ಧರ್ಮ ಮಾಡ್ಬೋದು, ಮನೆ ಕಟ್ಕೊಡ್ಬೋದು, ಲೋನ್ ಮಾಡ್ಬೋದು. ಬಟ್ ಒಳ್ಳೆ ಒಳ್ಳೆ ಒಂದು ಹಣೆ ಮೇಲ, ಚಿನ್ನದ ಮೇಲ, ಬಂಗಾರದ ಮೇಲೆ ಕೂತಿರ್ತಕ್ಕಂತ ಜಮೀರ್ ಸಾಹೇಬ್ರಿಗೆ ಏನು ಸಿಎಂ ಸ್ಥಾನೇನು ಬೇಕಾಗಿಲ್ಲ, ಅವ್ರಷ್ಟೇ ಸಾಕು. ಬಟ್ ನಾವು ಸಾಕು ಅನ್ನೋದಲ್ಲ, ನಮ್ಮ ಸಿದ್ದರಾಮಯ್ಯ ಅಷ್ಟರ ಮಟ್ಟಕ್ಕೆ ಅವ್ರಿಗೆ ತುಂಬಾ ಪ್ರೀತಿ ಮಾಡ್ತಾರೆ, ನಮಗೂ ಖುಷಿ. ಮುಸಲ್ಮಾನ್ ಬಾಂಧವರಿಗಾಗ್ಲಿ, ಹಿಂದೂ ಧರ್ಮದವ್ರಿಗಾಗ್ಲಿ ಸಮಾನತೆ ನೋಡ್ಬೇಕಾಗಿತ್ತು. ಇಲ್ಲಿ ಒಂದೇ ಇದ್ರಲ್ಲಿ ನೋಡಿದ್ರಿಂದ ಮುಸಲ್ಮಾನರು ಚೆನ್ನಾಗಿದ್ದಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಚೆನ್ನಾಗಿರ್ಲಿ, ಮುಸಲ್ಮಾನದವರು ಚೆನ್ನಾಗಿರ್ಲಿ. ಇಲ್ಲಿ ಸಿಎಂ ರೇಸಲ್ಲಿ ಯಾರು ಆಗ್ಬೇಕು ಬೇಡ ಅನ್ನೋದು ನನ್ನ ಸ್ವಂತ ನಿರ್ಧಾರದಲ್ಲಿ ಉಳಿರೋದು. ನಾನೇನು ಅಷ್ಟು ಸಿಎಂ ಬದಲಾವಣೆ ಬಗ್ಗೆ ಅಷ್ಟು ಮಾತಾಡೋಷ್ಟು ದೊಡ್ಡವಳಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನನ್ನ ತಲೆಯಲ್ಲಿ ಹೇಳಿದ್ದೀನಿ. ಏನಂತೀರ ಮಹಾಜನಗಳೇ? ಥ್ಯಾಂಕ್ ಯು.